ಅಧಿಗಮ್ ಪುನಃ ಪ್ರಾಪ್ತಿ ಇದೆ, ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ನವಿ ಕಕ್ಷಾ ಹಿಂದಿ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ सीखने के प्रतिफल 7, ಕಲಿಕಾ ಫಲ 7, ಗತಿವಿಧಿ 3ಕ್ಕೆ ಉತ್ತರ ಅಂತ ಇದೆ. ಚಟುವಟಿಕೆ 3ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 7ರಲ್ಲಿ ಇರ್ತಕ್ಕಂಥ ಚಟುವಟಿಕೆ 3ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ವಿದ್ಯಾರ್ಥಿಗಳೇ, ಈಗಾಗಲೇ ತಾವು ಕಲಿಕಾ ಫಲ 7ಅನ್ನ ತಿಳಿದುಕೊಂಡಿದ್ದೀರಿ. अपने परिवेश में दिखाई देने वाली घटनाओं का वर्णन करेंगे और तर्क सम्मत विचार व्यक्त करेंगे. ನಿಮ್ಮ ಪರಿಸರದಲ್ಲಿ ಕಂಡು ಬರ್ತಕ್ಕಂಥ ಘಟನೆಗಳನ್ನ ವರ್ಣನೆ ಮಾಡ್ತೀರಿ, ಮತ್ತೆ ತಾರ್ಕಿಕವಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ತರ್ಕ ಸಂಬಂಧವಾಗಿ ವಿಚಾರವನ್ನ ವ್ಯಕ್ತಪಡಿಸ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ 7 ಇತ್ತು. ಗತಿವಿಧಿ 3 ಚಟುವಟಿಕೆ 3 ಆಹಾರ ಸೇವನ್ ಅಂತ ಇದೆ. ಸೊ ಆಹಾರದ ಸೇವನೆಯಲ್ಲಿ ನಾವು ಏನೆಲ್ಲ ಆಹಾರಗಳನ್ನು ಸೇವಿಸ್ತೀವಿ ಅನ್ನೋದನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ನಿಮ್ನಲಿಕ್ಕಿ ಚಿತ್ರಕ್ಕೂ ಧ್ಯಾನ್ ಸೆ ದೇಖಿಯೇ. ಈ ಕೆಳಗಿನ ಚಿತ್ರವನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗಮನವಿಟ್ಟು ನೋಡ್ಬೇಕು. ಏನಿದೆ, ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಸಬ್ಜಿ ಅಂತ ಕರಿತೀವಿ, ತರಕಾರಿಗಳು, ವೆಜಿಟೇಬಲ್ಸ್ ಇದಾವೆ. ಎಸ್, ಎರಡನೇ ಚಿತ್ರದಲ್ಲಿರ್ತಕ್ಕಂಥದ್ದು ಫಲ್ ಇದಾವೆ, ಹಣ್ಣುಗಳಿದಾವೆ, ಫ್ರೂಟ್ಸ್ ಇದಾವೆ. ತರಕಾರಿಗಳು ಮತ್ತು ಹಣ್ಣುಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಹಾರದಲ್ಲಿ ಸೇವನೆಯನ್ನೇ ಮಾಡ್ತೀವಿ. ಈ ತರಕಾರಿಗಳು ಮತ್ತು ಹಣ್ಣುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ಶರೀರಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸಿ ಕೊಡ್ತಾವೆ ಅನ್ನೋದು ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ, ನೋಡೋಣ. ಎಸ್, ಫಸ್ಟ್ ಕ್ವಶನ್ ಬಂತು, आपको खाने में क्या क्या अच्छा लगता है लिखिए. ಎಸ್, ನಿಮಗೆ ತಿನ್ಲಿಕ್ಕೆ ಏನೆಲ್ಲ ಒಳ್ಳೇದನಿಸ್ತದೆ ಅನ್ನೋದನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ನನಗೆ ತಿನ್ಲಿಕ್ಕೆ ಏನಾಗದಪ್ಪ ಅಂದ್ರೆ ಪನ್ನೀರ್ ಆಗಿರ್ಬೋದು, दूध, घी, चावल, गेहूं से बने हुए खाद्य अच्छे लगते हैं. ನನಗೆ ಪನ್ನೀರ್ ಆಗಿರ್ಬೋದು, ಹಾಲು, ಎಸ್, ತುಪ್ಪ, ಅಕ್ಕಿ, ಗೋಧಿಯಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ನನಗೆ ಇಷ್ಟ ಆಗ್ತದ ಅಂತ ನಾನೇನು ಮಾಡಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಸೊ ನಿಮಗೆ ಯಾವೆಲ್ಲ ಒಂದು ಊಟದಲ್ಲಿ ಒಳ್ಳೇದು ಅನ್ನಿಸ್ತಾವ, ಇಷ್ಟ ಆಗ್ತಾವ ಎಲ್ಲ ಆಹಾರ ಪದಾರ್ಥಗಳನ್ನ ತಾವೇನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಬರಿಬಹುದು. ಯಾವುದೇ ರೀತಿಯಾಗಿರ್ತಕ್ಕಂಥ ಬರೀ ವೆಜಿಟೇಬಲ್ಸೇ ಬರೀಬೇಕು, ಓಕೆ. ನಾನ್ ವೆಜಿಟೇಬಲ್ಸ್ ಐಟಮ್ಸ್ಗಳನ್ನ ಬರೆಯೋಂಗಿಲ್ಲ. ಸೊ ಅವುಗಳನ್ನು ತಾವೇನಿಲ್ಲಪ್ಪ ಅಂದ್ರೆ ಎಲ್ಲವನ್ನು ಕೂಡ ಬರೀಬಹುದು. 7.11ಕ್ಕೆ ಹೋಗೋಣ. किन खाद्य पदार्थों से शरीर को पौष्टिक तत्व मिलते हैं. ಎಸ್, ಯಾವೆಲ್ಲ ಒಂದು ಆಹಾರ ಪದಾರ್ಥಗಳಿಂದ ಸೊ ನಮ್ಮ ಶರೀರಕ್ಕೆ ಪೋಷಕಾಂಶಗಳು ಸಿಗ್ತವೆ ನೋಡಿ. ದಾಲ್ ಇದೆ ಅಂದ್ರೆ ಬೇಳೆಕಾಳುಗಳು ಅಂತೀವಿ, ರೋಟಿ, ದೂದ್, ಹಾಲು, ದಹಿ ಅಂದ್ರೆ ಮೊಸರು, ಹಾಲಿನ ಉತ್ಪನ್ನದು, ಅಂಡ ಅಂದ್ರೆ ಮೊಟ್ಟೆ, ಸಾಗ್ ಸಬ್ಜಿ ಅಂದ್ರೆ ತರಕಾರಿಗಳು, ಫಲ್ ಅಂತಂದ್ರೆ ಹಣ್ಣುಗಳು. इससे शरीर को पौष्टिक तत्व मिलते हैं. ಇವೆಲ್ಲವುಗಳಿಂದ ನಮ್ಮ ಶರೀರಕ್ಕೆ ಏನಾಗ್ತಾವಪ್ಪ ಅಂದ್ರೆ ಅಗತ್ಯ ಪ್ರಮಾಣದಲ್ಲಿ ಪೋಷಕಾಂಶಗಳು ಲಭ್ಯವಾಗ್ತವೆ ಅಂತ ಬರೀಬಹುದು. ಬೇಳೆಕಾಳುಗಳಿದಾವೆ, ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳಂತ ಕರಿತೀವಿ, ತುಂಬಾನೇ ಪ್ರೋಟೀನ್ಗಳು ಇರ್ತವೆ. ಓಕೆ. ನೆಕ್ಸ್ಟ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ ಇರ್ತದ. ಎಸ್, ತತ್ತಿ ಇರ್ತದ. ತತ್ತಿಯನ್ನ ಏನಂತೀವಿ, ಮೊಟ್ಟೆನ ಸಂಪೂರ್ಣವಾಗಿರ್ತಕ್ಕಂಥ ಆಹಾರ ಅಂತ ಕರಿತೀವಿ. ತರಕಾರಿಗಳಲ್ಲಿ ವಿಟಮಿನ್ಸ್ ಕಾಣ್ತೀವಿ, ಪ್ರೋಟೀನ್ಸ್ಗಳನ್ನ ಕಾಣ್ತೀವಿ, ಖನಿಜಗಳು ಕಾಣ್ತೀವಿ. ಓಕೆ. ಆಮೇಲೆ ಹಣ್ಣುಗಳು ಸಹಿತ ಏನಾಗ್ತಾವಪ್ಪ ಅಂದ್ರೆ ತುಂಬಾನೇ ಒಂದು ಪೋಷಕಾಂಶಗಳನ್ನ ನಮ್ಮ ಶರೀರಕ್ಕೆ ಒದಗಿಸಿ ಕೊಡ್ತವೆ, ಖನಿಜಗಳನ್ನ ಒದಗಿಸಿ ಕೊಡ್ತವೆ ಅಂತ ನಾವು ಏನ್ ಮಾಡ್ಬೋದು, ಬರಿಬಹುದು. ಮುಂದೆ ಹೋಗೋಣ. 7.12 ಅಲ್ಲಿ ಸಂತುಲಿತ ಆಹಾರ ಕಿಸೆ ಕತೆ ಹೇ. ನೋಡಿ, ಸಂತುಲಿತ ಅಂತಂದ್ರೆ ಸಮತೋಲನ. ತಾವೆಲ್ಲರೂ ಕೂಡ ವಿಜ್ಞಾನದಲ್ಲಿ ತಮಗೆ ಗೊತ್ತೇ ಇದೆ, ಬ್ಯಾಲೆನ್ಸ್ಡ್ ಫುಡ್ ಅಂತ ಕರೀತಾರೆ ಸಮತೋಲನ ಆಹಾರ. ಹೇಗಪ್ಪ ಸಮತೋಲನ ಆಹಾರ, ಯಾವುದಕ್ಕೆ ಸಮತೋಲನ ಆಹಾರ ಅಂತ ಕರೀತಾರೆ ಅಂತಂದ್ರೆ शरीर को स्वस्थ और सदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट और फैट्स युक्त आहार का सेवन करना ही संतुलित आहार कहा जाता है. ನಮ್ಮ ಶರೀರವನ್ನ
ಆರೋಗ್ಯಕರವಾಗಿ ಮತ್ತು ಸದೃಢವಾಗಿ ಇರಬೇಕಾದ್ರೆ ಎಸ್ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವಿಸ್ತಕ್ಕಂಥ ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ನಾರು ಪದಾರ್ಥಗಳ ಒಂದು ಸರಿಯಾದ ಪ್ರಮಾಣದಲ್ಲಿರ್ತಕ್ಕಂಥ ಆಹಾರವನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಸಂತುಲಿತ ಆಹಾರ ಅಂತ ಕರಿತೀವಿ. ಏನು ಒಂದು 7 ಆಹಾರದ ಪೋಷಕ ತತ್ವಗಳಿದಾವಲ್ಲ, ಆ 7 ಪೋಷಕ ತತ್ವಗಳು ಸರಿಯಾದ ಪ್ರಮಾಣದಲ್ಲಿ ಇರುವ ಆಹಾರವೇ ಸಂತುಲಿತ ಆಹಾರ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಎಸ್ 7.13 जंक फूड में कौन कौन से खाद्य पदार्थ आते हैं नाम लिखिए. ಹಾಗಾದ್ರೆ ಜಂಕ್ ಫುಡ್ಸ್ಗಳು, ಸೊ ಯಾವೆಲ್ಲ ಜಂಕ್ ಫುಡ್ಸ್ಗಳಿದ್ದಾವೆ? ಸೊ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಫ್ಯಾಕ್ರಿ ಆಗಿರ್ಬೋದು, ಚಿಪ್ಸ್, ಚಾಕ್ಲೇಟ್, ಪೇಟೀಸ್, ಕೇಕ್, ನೂಡಲ್ಸ್, ಇನ್ನೂ ಏನದವಪ್ಪ ಅಂತಂದ್ರೆ ಬಹಳಷ್ಟು ಟೈಪ್ ಆಫ್ ಆಗಿರ್ತಕ್ಕಂಥ ವೆರೈಟೀಸ್ಗಳು. ಸೊ ಇವತ್ತು ಪಾನಿಪುರಿ ಆಗಿರ್ಬೋದು, ಭೇಲ್ ಆಗಿರ್ಬೋದು, ಓಕೆ, ವಡಾಪಾವ್ ಆಗಿರ್ಬೋದು, ಆಮೇಲೆ ನೀವೇನೋ ಬಜ್ಜಿಗಳನ್ನು ತಿಂತಾರಲ್ಲ ಅವಾಗಿರ್ಬೋದು. ಅವೆಲ್ಲ ಏನಪ್ಪ ಅಂದರೆ ಜಂಕ್ ಫುಡ್ಸ್ಗಳಂತಲೇ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಬರಿತೀವಿ. ಯಾಕಂದರೆ ಈ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಬಾಧ್ಯತೆಯನ್ನು ಉಂಟು ಮಾಡ್ತವೆ, ಸೊ ದೇಹಕ್ಕೆ ತೊಂದರೆಯನ್ನು ಉಂಟು ಮಾಡ್ತವೆ. ಇವುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇಹಕ್ಕೆ ಶಕ್ತಿ ಸಿಗೋದಿಲ್ಲ. ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಚಿಪ್ಸ್ಗಳಾಗಿರ್ಬೋದು, ಪೇಟೀಸ್, ನೂಡಲ್ಸ್ಗಳಿಂದ ಬರೀ ಹಸಿವು ಮಾತ್ರ ನೀಗಿಸ್ತಕ್ಕಂಥ ಆಹಾರ ಪದಾರ್ಥಗಳ ವಿನಃ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, ನೋಡ್ತೀವಿ. ಇಷ್ಟು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಲಿಕಾ ಚೇತರಿಕೆಯಲ್ಲಿ 7ನೆಯ ಕಲಿಕಾ ಫಲದಲ್ಲಿ 3ನೆಯ ಒಂದು ಚಟುವಟಿಕೆ ಉತ್ತರಗಳನ್ನು ನೋಡಿದ್ದೀವಿ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಚಟುವಟಿಕೆ 4 ಮತ್ತು ಮೌಲ್ಯಮಾಪನದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ 9ನೇ ತರಗತಿಯಲ್ಲಿ ನಾವುಗಳು ಸಮಾಜ ವಿಜ್ಞಾನದಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವು ನೋಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ